ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಸೌತೆಕಾಯಿ ಇಡ್ಲಿ. ಇವಾಗ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಸೌತೆಕಾಯಿನ ಕಟ್ ಮಾಡಿ ಅದರಲ್ಲಿರೋ ಬೀಜ ತೆಗೆದು ಅದನ್ನು ಗ್ರೇಟ್ ಮಾಡಿ ಇಟ್ಕೊಳ್ಳೋಣ. ಸಿಪ್ಪೆ ಕೂಡ ಗ್ರೇಟ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಸೌತೆಕಾಯಿ ಸಿಪ್ಪೆಯಲ್ಲೇ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಆದರೆ ನಾವು ಸಲಾಡು ಅಥವಾ ಸ್ಲೈಸ್ ಮಾಡಿ ತಿನ್ನುವಾಗ ಸೌತೆಕಾಯಿ ಸಿಪ್ಪೆಯನ್ನೇ ತೆಗೆದಿರ್ತೀವಿ. ಬಟ್ ಇದನ್ನು ಇಡ್ಲಿಗೆ ಹಾಕೋದ್ರಿಂದ ಸೌತೆಕಾಯಿನ ಸಿಪ್ಪೆ ಕೂಡ ಗ್ರೇಟ್ ಮಾಡಿ ಹಾಕೋಣ. ಇವಾಗ ಇದನ್ನು ಗ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಗ್ರೇಟ್ ಮಾಡಿ ಸಪ್ರೇಟಾಗಿ ಇಡೋಣ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕಿ ಒಂದು ಹಸಿರು ಮೆಣಸು ಹಾಕಿ ರುಬ್ಕೊತಾ ಇದ್ದೀನಿ. ಅರ್ಧಂಬರ್ಧ ಆಗೋಷ್ಟು ರುಬ್ಬಿದರೆ ಸಾಕು. ಈಗ ಒಂದು ಸೌತೆಕಾಯಿ ತುರಿದಿರೋ ಪಾತ್ರೆಗೆ ಆ ಮಿಕ್ಸರ್ನ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ ರವೆ ಹಾಕಿಬಿಟ್ಟು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಡೋಣ. ನೀರು ಬಿಟ್ಕೊಳ್ಳಿ ಸ್ವಲ್ಪ ಹೊತ್ತು. ಇವಾಗ ಚಟ್ನಿಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಅರ್ಧ ಕಪ್ ತೆಂಗಿನಕಾಯಿ, 2 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುರಿಗಡಲೆ ಹಾಕ್ತಾಯಿದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಹುಣಸೆಹಣ್ಣು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಮಿಕ್ಸಿ ಮಾಡೋಣ. ಇವಾಗ ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ರೆಡಿ ಆದಮೇಲೆ ಅದು ನೀರು ಬಿಟ್ಕೊಂಡಿದೆಯಾ ಅಂತ ನೋಡಿ ಮಿಕ್ಸ್ ಮಾಡಿರೋ ಬ್ಯಾಟರು ಅದಕ್ಕೆ ನೀರು ಬೇಕಂದರೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಮತ್ತೆ ಕಲಸಿ ನೀಟಾಗಿ. ಅದು ಒಂದು ಉಂಡೆ ಆಗೋಷ್ಟು ಹದಕ್ಕೆ ಬಂದಿರಬೇಕು. ಹೀಗೆ ಬಂದರೆ ಇಡ್ಲಿ ಪ್ಲೇಟಲ್ಲಿ ಇಡೋದಕ್ಕೆ ಸರಿ ಆಗುತ್ತೆ. ಇವಾಗ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಆಯಿಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಇಡ್ಲಿ ಪ್ಲೇಟಿಗೂ ಆಯಿಲ್ ಸ್ಪ್ರೆಡ್ ಮಾಡಿದಾದಮೇಲೆ ಇದನ್ನು ಈ ಥರ ಶೇಪಲ್ಲಿ ಅದ್ರ ಮೇಲೆ ಇಡಬೇಕು. ಅಂದರೆ ತುಂಬ ಲಿಕ್ವಿಡ್ ಬ್ಯಾಟರ್ ಮಾಡಿದ್ರೆ ಅದು ಬೇಯೋದಕ್ಕೆ ಟೈಮ್ ತುಂಬ ಬೇಕಾಗುತ್ತೆ. ಅದಕ್ಕೆ ನಾನು ಈ ಥರ ತಿಕ್ಕಾಗಿ ಮಾಡಿದ್ದೀನಿ. ಈ ಥರ ಮಾಡಿ ಇದನ್ನು ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಆವಾಗ ಇಡ್ಲಿ ರೆಡಿ ಆಗುತ್ತೆ. ಇವಾಗ ಒಂದು ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ನಾನು ರೆಡಿ ಮಾಡಿರೋ ಇಡ್ಲಿ ಪ್ಲೇಟ್ಸ್ನೆಲ್ಲ ಅದ್ರ ಮೇಲೆ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಇದನ್ನ 10 ಮಿನಿಟ್ಸ್ ಬಿಟ್ಟು ನೋಡೋಣ. ಇದು ರೆಡಿಯಾಗಿರುತ್ತೆ. ಕ್ವಿಕ್ಕಾಗಿ ನೀವು ಇದನ್ನು ರೆಡಿ ಮಾಡ್ಕೊಬೋದು. ಯಾವುದೇ ಸೋಡಾ ಹಾಕಿಲ್ಲ, ಕರಡು ಕೂಡ ಹಾಕಿಲ್ಲ. ಇವಾಗ ಸೌತೆಕಾಯಿ ಇಡ್ಲಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.